ಯತ್ನಾಳ್ರವ್ರಿಗೆ ಯಡಿಯೂರಪ್ಪ ಅವ್ರನ್ನ ಬೈಯೋದು ಬಿಟ್ಟು ಮತ್ತಿನ್ನೇನ್ ಕೆಲಸ ಅನ್ನುವಂತ ಎಲ್ಲರ ಪ್ರಶ್ನೆಗೆ ಯತ್ನಾಳ್ ಬಳಿ ಇವತ್ತಿಗೂ ಕೂಡ ಉತ್ತರ ಇಲ್ಲ. ನಿಮಗೆ ವಿಜಯಪುರದಲ್ಲೇ 4 ಜನ ಗೆಲ್ಲಿಸ್ಕೊಳ್ಳೋದಕ್ಕಾಗಲ್ಲ, ನಿಮ್ ಕ್ಷೇತ್ರದಲ್ಲೇ ಒಬ್ರು ಗೆಲ್ಲಿಸ್ಕೊಳಕ್ಕಾಗಲ್ಲ. ತುಮಕೂರು ಅಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರುವಂತ ನಾಡು. ಇಂತಹ ಪ್ರದೇಶಕ್ಕೆ ಬಂದು ನೀವು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಬಸವನಗೌಡ ಯತ್ನಾಳ್ ಮುಸ್ಲಿಂ ಮಸೀದಿಗೆ ಹೋಗಿ ಮುಸ್ಲಿಂ ಟೋಪಿಗಳನ್ನ ಹಾಕೊಂಡು ಮುಸ್ಲಿಂ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ. ಯತ್ನಾಳ್ ರಾಜಕೀಯ ಪ್ರಜಾಶಕ್ತಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಬಸನಗೌಡ ಯತ್ನಾಳ್ ಪಾಟೀಲ್ ಇವತ್ತು ಈಗಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯದ ಕೇಂದ್ರ ಬಿಂದುವಾಗಿ ಎಲ್ರಿಗೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಬಸನಗೌಡ ಯತ್ನಾಳ್ ಪಾಟೀಲ್ ಬಗ್ಗೆ. ಯಾರೀ ಬಸನಗೌಡ ಯತ್ನಾಳ್ ಪಾಟೀಲ್? ಇವರ ರಾಜಕೀಯ ಜೀವನ ಏನು? ಇವರ ಈಗಿನ ನಿಲುವಿನ ಬಗ್ಗೆ ಎಲ್ಲವೂ ಕೂಡ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯತ್ನಾಳ್ ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಬಂದು ಹೇಳಿದ್ದು ಹಾಲು ಅನ್ನ ಅನ್ನುವಂಥ ರೀತಿಯಾಗಿ ಯತ್ನಾಳ್ ಈಗಿನ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನಾ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಮುಖಾಂತರ ಅವರು ಈ ಒಂದು ರಾಜಕೀಯದ ಚರ್ಚೆ ಹಾಗೆ ರಾಜ್ಯದ ಒಂದು ಕೋಮು ಗಲಭೆಗೆ ಕಾರಣರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಬಸನಗೌಡ ಯತ್ನಾಳ್ ಪಾಟೀಲ್ರನ್ನ ಭಾರತೀಯ ಜನತಾ ಪಾರ್ಟಿ 6 ವರ್ಷ ಉಚ್ಚಾಟನೆ ಮಾಡಿದೆ. ಯಾಕೆ? ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಸನಗೌಡ ಯತ್ನಾಳ್ ಪಾಟೀಲ್ ಅದೇ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ವಿರುದ್ಧ ಮಾತನಾಡ್ತಾರೆ. ಅದೇ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲೇ ಬಿಜೆಪಿ ಬಾವುಟವನ್ನ ಹಾರಿಸಿದಂತಹ ಮಾಜಿ ಸಿಎಂ ಯಡಿಯೂರಪ್ಪನವರ ಬಗ್ಗೆ ಮಾತನಾಡ್ತಾರೆ. ಯತ್ನಾಳ್ರವ್ರಿಗೆ ಯಡಿಯೂರಪ್ಪ ಅವ್ರನ್ನ ಬೈಯೋದು ಬಿಟ್ಟು ಮತ್ತಿನ್ನೇನ್ ಕೆಲಸ ಅನ್ನುವಂಥ ಎಲ್ಲರ ಪ್ರಶ್ನೆಗೆ ಯತ್ನಾಳ್ ಬಳಿ ಇವತ್ತಿಗೂ ಕೂಡ ಉತ್ತರ ಇಲ್ಲ. ಅಂತಹದ್ದೇನು ಮಾಡಿದೆ ಯಡಿಯೂರಪ್ಪನವರ ಕುಟುಂಬ ಯತ್ನಾಳ್ಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. 2018ರ ಸಂದರ್ಭದಲ್ಲಿ 2023ರ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಯಡಿಯೂರಪ್ಪನವರ ಕೈಯಲ್ಲೇ ಇತ್ತು ಅಲ್ಲಿನ ಒಂದು ರಾಜಕೀಯ ಸಂಚಲನವನ್ನ ಬೇರೆ ದಿಕ್ಕನ್ನ ಬದಲಾಯಿಸೋದಕ್ಕೆ. ಬಿಜೆಪಿಯಿಂದ ಯತ್ನಾಳ್ಗೆ ಏನೆಲ್ಲ ಕೊಡುಗೆ ಸಿಕ್ಕಿದೆ, ಯತ್ನಾಳಿಂದ ಬಿಜೆಪಿಗೆ ಏನೆಲ್ಲ ಕೊಡುಗೆ ಸಿಕ್ಕಿದೆ, ಎಲ್ಲವುದೂ ಕೂಡ ಮಾತನಾಡಬೇಕು, ಚರ್ಚೆ ಆಗಬೇಕಲ್ಲ. ಯತ್ನಾಳ್ ಇವತ್ತು ಮಾತನಾಡ್ತಾ ಇರುವಂಥ ರೀತಿ, ಈ ಹಿಂದೆ ಮಾತನಾಡ್ತಾ ಇದ್ದಂಥ ರೀತಿ, ಈ ಮುಂಚೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಇದ್ದಂಥ ನಿಲುವು ಸಿದ್ಧಾಂತ ಈಗಿದೆಯಾ ಅನ್ನುವಂಥ ಸಂದರ್ಭ. ಬಸವನಗೌಡ ಯತ್ನಾಳ್ ಇವತ್ತು ಪ್ರಚೋದನಕಾರಿ ಹೇಳಿಕೆ, ಒಂದು ಕೋಮುವನ್ನ ಒಂದು ಧರ್ಮದ ಹೆಸರನ್ನ ಇಟ್ಕೊಂಡು ಅವರಿಗೆ ಲಂಗು ಲಗಾಮಿಲ್ದೆ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಾ ಇರುವಂಥ ಯತ್ನಾಳ್ ಹಿಂದುತ್ವವಾದಿ ಅನ್ನುವಂಥ ಪಟ್ಟವನ್ನ, ಕಟ್ಟರ್ ಹಿಂದುತ್ವವಾದಿ ಅನ್ನುವಂಥ ಒಂದು ಪಟ್ಟವನ್ನ ಅಲಂಕರಿಸಿ ಇವತ್ತು ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಿಂತಿದ್ದಾರೋ ಗೊತ್ತಾಗ್ತಾ ಇಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನಾನು ಚರ್ಚೆಯಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಯತ್ನಾಳ್ 1994ರಲ್ಲಿ ರಾಜಕೀಯ ಜೀವನವನ್ನು ಆರಂಭಿಸಿದಂಥವ್ರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಚಿಕ್ಕ ವಯಸ್ಸಿಗೆ 2003ರಲ್ಲಿ ಅವರು ವಾಜಪೇಯಿ ಪ್ರಧಾನಿ ಮಂತ್ರಿ ಆಗಿದ್ದಾಗ ಅವರು ಕೇಂದ್ರ ಸಚಿವರಾಗಿದ್ದಂಥವ್ರು. ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ, MLA ಆಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ರಾಜಕೀಯ ಅನುಭವ ಇದ್ದರೂ ಸಹಿತವಾಗಿ ಅವರು ಮಾತನಾಡ್ತಾ ಇರುವಂಥ ಭಾಷೆ, ಹಿಡಿತ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಒಂದು ಸಮುದಾಯವನ್ನು ಗುರಿಯನ್ನಾಗಿಸಿಕೊಂಡು ಯಾರನ್ನ ಮೆಚ್ಚೋದು ಕೊಟ್ಟಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅದೇ ಬಿಜೆಪಿ ಪಕ್ಷ ಇವತ್ತು ಹಿಂದುತ್ವದ ಹೆಸರಲ್ಲಿ ಆಡಳಿತ ನಡೆಸ್ತಾ ಇದೆ. ಹಿಂದುತ್ವದ ಹೆಸರಲ್ಲೇ ಇವತ್ತು ಬಿಜೆಪಿ ಪಕ್ಷ ಒಂದು ಬುನಾದಿಯನ್ನು ಹಾಕ್ಕೊಂಡಿದೆ. ಆ ಪಕ್ಷಕ್ಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಇವರ ಹಿಂದುತ್ವವಾದವನ್ನ. ನೋಡಿ, JDS ಪಕ್ಷದಲ್ಲಿದ್ದಾಗ ಬಸವನಗೌಡ ಯತ್ನಾಳ್ ಮುಸ್ಲಿಂ ಮಸೀದಿಗೆ ಹೋಗಿ ಮುಸ್ಲಿಂ ಟೋಪಿಗಳನ್ನು ಹಾಕೊಂಡು ಮುಸ್ಲಿಂ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ.
ಅದೇ ಯತ್ನಾಳ್ ಇವತ್ತಿನ ಸಂದರ್ಭದಲ್ಲಿ ಮುಸ್ಲಿಂ ಅವರ ಬಗ್ಗೆ ಇಲ್ಲ ಸಲ್ಲದವಾಗಿ ಮಾತನಾಡ್ತಾರೆ. ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಯತ್ನಾಳ್ದು ಬಣ್ಣದ ರಾಜಕೀಯ ಅಂತ. ಯತ್ನಾಳು ರಾಜಕೀಯಕ್ಕೋಸ್ಕರ ಅಷ್ಟೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅವತ್ತು ಮುಸ್ಲಿಂ ಟೋಪಿ ಹಾಕೊಂಡಿದ್ದಂತ ನೀವು ಇವತ್ತು ಯಾಕೆ ಮುಸ್ಲಿಮರ ವಿರೋಧಿ ಆಗ್ತಾ ಇದ್ದೀರಾ? ಅವತ್ತು ಮುಸ್ಲಿಮರ ವೋಟ್ ಬೇಕಾಗಿದ್ದಂತ ನಿಮಗೆ ಇವತ್ತು ಯಾಕೆ ಅದು ಅವಶ್ಯಕತೆ ಇಲ್ಲ? ಅವಕಾಶವಾದಿ ರಾಜಕಾರಣಿ ಅಲ್ವಾ ಯತ್ನಾಳ್ರವರೇ ನೀವು? ಇವತ್ತು ಚರ್ಚೆ ನಡೀತಾ ಇದೆ ಬಸನಗೌಡ ಯತ್ನಾಳ್ ಮುಂದಿನ CM ಆಗಬೇಕು ಅಂತ. ನೋಡಿ, ಯಡಿಯೂರಪ್ಪನವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ಯಡಿಯೂರಪ್ಪನವರು ಕೂಡ ಅದೇ ಜನಾಂಗದ ವೀರಶೈವ ಲಿಂಗಾಯತ ಧರ್ಮಕ್ಕೆ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ವೀರಶೈವ ಲಿಂಗಾಯತರಾದರೂ ಸಹಿತವಾಗಿ ಸರ್ವ ಧರ್ಮವನ್ನು ಕೂಡ ಪಾಲಿಸಿ BJPಯ ಬಾವುಟವನ್ನ ಕಟ್ಟಿ ಸೈಕಲ್ನಲ್ಲಿ, ಎತ್ತಿನ ಗಾಡಿಯಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಸಂಚರಿಸಿ BJPಯನ್ನ ಅಧಿಕಾರಕ್ಕೆ ತಂದು CM ಆದಂಥವ್ರು. ಎಲ್ಲಾ ಧರ್ಮದವ್ರನ್ನೂ ಕೂಡ ಪ್ರೀತಿಸ್ತಂಥವ್ರು. ಇವತ್ತು ಯಾರಾದರೂ ಹೇಳ್ತಾರ ಯಡಿಯೂರಪ್ಪ ಅವರು ಕಟ್ಟರ್ ಹಿಂದುತ್ವವಾದಿ ಅಂತ? ಹೇಳಲ್ಲ. ಆದರೆ ಅವರು BJPಯನ್ನು ಉಳಿಸಿ ಹಿಂದುತ್ವವನ್ನು ಕಾಪಾಡಿಕೊಂಡು ಸರ್ವಧರ್ಮವೂ ಕೂಡ ಪಾಲಿಸ್ಕೊಂಡು ಬಂದಂಥವ್ರು ಬಸವ ಅನುಯಾಯಿಯಾಗಿ. ಅದೇ ಬಸವಣ್ಣನವ್ರನ್ನ ಕುಲವಾಗಿ ಹುಟ್ಟಿ ನೀವು ಅದೇ ಬಸವ ಧರ್ಮವನ್ನ ಪಾಲಿಸ್ಕೊಂಡು ಇವತ್ತು ಬಸವ ಧರ್ಮಕ್ಕೆ ನೀವು ಯಾವ ರೀತಿಯಾಗಿ ಕಪ್ಪು ಚುಕ್ಕಿ ತರೋದು ಕೊಟ್ಟಿದ್ದೀರಾ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಗೆ ಕಂಪೇರ್ ಆಗ್ತೀರಾ ಯಡಿಯೂರಪ್ಪನವ್ರಿಗೆ? ನೀವು ಹೆಂಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು? ನಿಮ್ಮಿಂದ BJPಗೆ ಏನು ಒಳ್ಳೇದಾಗಿದೆ? ಇವತ್ತು ಚರ್ಚೆ ನಡೀತಾ ಇರೋದೇನು ಯತ್ನಾಳ್ ಅವರು ಮುಂದಿನ CM ಆಗ್ಬಿಡ್ತಾರೆ ಅಂತ. ಯತ್ನಾಳ್ ಅವರು ಮುಂದಿನ CM ಆಗ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವಾಸ್ತವತೆ? ನಮ್ಮ ರಾಜ್ಯದಲ್ಲಿ 113 ಸೀಟ್ ಬೇಕು, ಸರ್ಕಾರ ರಚಿಸಬೇಕು, CM ಆಗಿ CM ಸೀಟ್ನಲ್ಲಿ ಕುತ್ಕೊಳ್ಬೇಕು ಅಂದರೆ ನಿಮಗೆ ವಿಜಯಪುರದಲ್ಲಿರುವಂಥ ನಿಮ್ಮನ್ನು ಸೇರಿಸಿ 8 ಕ್ಷೇತ್ರಗಳಲ್ಲೂ ಕೂಡ ನಿಮ್ಮನ್ನು ಬಿಟ್ಟರೆ 7 ಕ್ಷೇತ್ರಗಳಲ್ಲೂ ಕೂಡ ನೀವು ಗೆಲ್ಸೋದಕ್ಕಾಗಿಲ್ಲ. BJP ಪಕ್ಷ ಇಲ್ಲ. 7ರಲ್ಲೂ ಕಾಂಗ್ರೆಸ್ ಇದೆ, JDS ಇದೆ. ನೀವು ಒಬ್ಬರೇ ಗೆದ್ದಿರೋದು ವಿಜಯಪುರ ನಗರದಲ್ಲಿ, ಅದು ಕೂಡ 6,000 ಮತಗಳ ಅಂತರದಲ್ಲಿ. ನೀವು ಹೇಗೆ ಮುಂದಿನ ಮುಖ್ಯಮಂತ್ರಿಯ ಕನಸನ್ನ ಕಟ್ಕೊಳ್ತೀರಾ? ಇನ್ನೊಂದು ವಿಚಾರ, ಯತ್ನಾಳ್ ಹೋಗಿದ ಕಡೆ ಎಲ್ಲ ಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ಸಾವಿರಾರು ಜನ ನಿಂತು ಜೈಕಾರ ಆಗ್ತಿದ್ದಾರೆ, ಸಾವಿರಾರು ಜನ ಅವ್ರ ಭಾಷಣ ಕೇಳಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಡೀತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ಎಲ್ಲೇ ಇಂದು ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ನಡೆದ್ರೂ ಕೂಡ 10ರಿಂದ 20,000 ಜನ ಸೇರ್ಕೊಳ್ಳುವಂಥ ಸನ್ನಿವೇಶ ಇದೆ. ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ತುಮಕೂರಿನಲ್ಲಿ ಕಳೆದ ಬಾರಿಯೂ ಕೂಡ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ 15,000 ಜನ ಸೇರಿದ್ರು. ಈ ಬಾರಿಯೂ ಕೂಡ ಅಷ್ಟೇ ಜನ ಸೇರಿದ್ರು. ಯತ್ನಾಳ್ ಬರ್ತಾರೆ ಅಂತ ಜನ ಸೇರಿದ್ರು ಅಂತ ಹೇಳ್ತಿರಲ್ಲ, ಯಾರಿಗೆ ಯಾವ ರೀತಿಯಾಗಿ ಸಾಮಾನ್ಯ ಜ್ಞಾನ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತುಮಕೂರಿನಲ್ಲಿ ಜ್ಯೋತಿ ಗಣೇಶ್ ವಾಸಸ್ ಸೊಗಡು ಶಿವಣ್ಣ ಅನ್ನುವಂಥದ್ದಿದೆ. ಜ್ಯೋತಿ ಗಣೇಶ್ ಅವರು ಒಂದು ಬಣ, ಒಂದು ಹಿಂದೂ ಮಹಾಗಣಪತಿಯನ್ನು ಇಟ್ಟರೆ, ಸೊಗಡು ಶಿವಣ್ಣ ಅವರು ಒಂದು ಬಣ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವವನ್ನು ನಡೆಸಿದ್ರು. ನೀವು ಒಬ್ರು ಗಣ್ಯ ವ್ಯಕ್ತಿ ಇರಲಿ ಅಂತ ಯತ್ನಾಳ್ ಅವ್ರನ್ನ ಆಹ್ವಾನ ಮಾಡ್ತೀರಾ. ಮೈಕ್ ಸಿಕ್ತು ಹೋಗಿದ ಕಡೆ ಎಲ್ಲ ಅಂತ ಹೇಳ್ಬಿಟ್ಟು ಯತ್ನಾಳು ಒಂದು ಧರ್ಮವನ್ನ ಗುರಿಯಾಗಿಸ್ಕೊಂಡು ಬಾಯಿಗೆ ಬಂದಂತೆ ತನಗೇನನ್ಸುತ್ತೋ ಅದನ್ನ, ಯಾರಿಗೆ ನೋವಾದ್ರೂ ಪರವಾಗಿಲ್ಲ, ಯಾವ ಕೋಮು ಗಲಭೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಕಾನೂನು ಉಲ್ಲಂಘನೆ ಆದ್ರೂ ಪರವಾಗಿಲ್ಲ. ರೀ ಸ್ವಾಮಿ, ಅರ್ಥ ಮಾಡ್ಕೊಳ್ಬೇಕು. ತುಮಕೂರಿನ ಜನಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ತುಮಕೂರು ಅಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರುವಂತ ನಾಡು. ಇವತ್ತು ಕೂಡ ತುಮಕೂರಿನಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇಡೀ ಮುಸ್ಲಿಂ ಸಮುದಾಯ ಏನೇ ಸಮಸ್ಯೆ ಆದ್ರೂ ಕೂಡ ಅವ್ರ ಮಕ್ಕಳಿಗೆ ಒಂದು ಯಂತ್ರ ಕಟ್ಟಿಸ್ಕೊಳ್ಬೇಕು ಅಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ಹಿಂದೂಗಳು ಬನ್ನಿ ಚಿಕ್ಕನಾಯನಹಳ್ಳಿಗೆ ತಾತಯ್ಯನ ಮಸೀದಿಗೆ ಹೋಗಿ ಏನೇ ಹುಷಾರಿಲ್ಲ, ಏನೇ ಸಮಸ್ಯೆ ಆದ್ರೂ ಹೋಗಿ ಅಲ್ಲಿ ಕಲ್ಸಕ್ರೆಯನ್ನು ಅರ್ಪಿಸ್ತಾರೆ. ಇದು ತುಮಕೂರಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಇಂತಹ ಪ್ರದೇಶಕ್ಕೆ ಬಂದು ನೀವು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಯಾರನ್ನ ಮೆಚ್ಚೋದಕ್ಕೆ ನಿಮ್ಮ ಅವಕಾಶ, ನಿಮ್ಮ ರಾಜಕೀಯ ಅವಕಾಶತನಕ್ಕೆ ಇದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರೂ ಕೂಡ 5 ಪೈಸಿದ್ದು ಬೆಲೆ ಕೊಡಲ್ಲ. ಇವತ್ತು ಯಡಿಯೂರಪ್ಪ CM ಆಗಿದ್ದಾರೆ, ಅದೇ BJPಲಿ ಸದಾನಂದ ಗೌಡ ಆಗಿದ್ದಾರೆ, ಜಗದೀಶ್ ಶೆಟ್ಟರ್ ಆಗಿದ್ದಾರೆ, ಅನಂತ್ ಕುಮಾರ್, ಎಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಏನು ಹಿಂದುತ್ವವನ್ನ ಕೈಯಲ್ಲಿ ಹಿಂದುತ್ವವನ್ನ ಜೊತೆಗೆ ಬಂದವರಲ್ವಾ? ಹಿಂದುತ್ವವಾದಿಗಳೇ ಅಲ್ವಾ ಅವರೆಲ್ಲರೂ ಕೂಡ?
ಈ ಹಿಂದುತ್ವವನ್ನು ನೆಚ್ಕೊಂಡಿದ್ರೆ 2019ರಲ್ಲಿ ನೀವು ಸರ್ಕಾರ ರಚಿಸಕ್ಕಾಗ್ತಾ ಇತ್ತಾ? ನಾನು ಒಂದು ಹೇಳ್ತೀನಿ, ಹಾಗಾದ್ರೆ BJP ಕಂಪ್ಲೀಟ್ ಹಿಂದುತ್ವಕ್ಕೆ ಸೀಮಿತ ಆಗಿದೆ ಅಂದ್ರೆ ನೀವು BJPಯಲ್ಲೇ ಎತ್ಕೊಂಡು ಹಿಂದುತ್ವವನ್ನೇ ನೀವು ಪ್ರತಿಪಾದಿಸ್ತೀರಾ ಅನ್ನೋದಾದ್ರೆ BJPಯಲ್ಲಿ ಜಿಲ್ಲೆಗೂ ಅಲ್ಪಸಂಖ್ಯಾತರ ಘಟಕ ಯಾಕೆ ಬೇಕು? ಮುಸ್ಲಿಂ ಅವ್ರನ್ನ ನೀವು ಯಾಕೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀರಾ? ನೀವು ಮುಸ್ಲಿಂ ಸಮುದಾಯವನ್ನ ಯಾಕೆ ಸೇರಿಸ್ಕೊಂಡಿದ್ದೀರಾ? ಹಾಗಾದ್ರೆ ಬಸವನಗೌಡ ಯತ್ನಾಳ್ ಅವರು ಒಂದು ವೇಳೆ CM ಆಗ್ಬಿಟ್ರೆ ಭ್ರಮೆ, ಆದರೂ ಕೂಡ ಒಂದು ವೇಳೆ CM ಆಗ್ಬಿಟ್ರೆ ಈ ಬೇರೆ ಬೇರೆ ಧರ್ಮಗಳನ್ನೆಲ್ಲ ಕೂಡ ನೀವು ದೇಶ ಬಿಟ್ಟು ತೊಲಗಿಸ್ಬಿಡ್ತೀರಾ? ನಿಮ್ಮ ಕೈಲಿ ತಾಕತ್ತಿದೆಯಾ? ಅದು CM ಸ್ಥಾನಕ್ಕೆ ಬರಬೇಕು, ರಾಜಕೀಯ ಪ್ರಾತಿನಿಧ್ಯ ಬರಬೇಕು ಅಂತ ಬೇರೆ ಬೇರೆ ಧರ್ಮಗಳಿಗೆ ಏನು ಬೇಕು ಅದನ್ನು ಮಾತನಾಡ್ತಾ ಹೋಗಿರೋದು. ಆ ಸ್ಥಾನಕ್ಕೆ ಬಂದಾದ್ಮೇಲೆ ಹಿಂದುತ್ವನೂ ಬೇಡ, ಹಿಂದೂಗಳು ಬೇಡ, ಯಾರು ಬೇಡ. ಇವತ್ತು ನಿಮ್ಮನ್ನು ನೆಚ್ಕೊಂಡಂತ ಯುವ ಸಮೂಹ ಕೇಸ್ ಹಾಕಿಸ್ಕೊಳ್ತಾ ಇದೆ. ಇವತ್ತು ನಿಮ್ಮನ್ನು ನೆಚ್ಕೊಂಡಂತ ಯುವ ಸಮೂಹ ನಿಮ್ಮ ಪ್ರಚೋದನಕಾರಿ ಭಾಷಣದಿಂದಾಗಿ ಮನೆ ಮಠ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದುತ್ವವನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲ ನಿಮ್ಗೆಲ್ಲರಿಗೂ ಕೂಡ. ಹಾಗಾದ್ರೆ ವಿಜಯಪುರದಲ್ಲಿ ಇಷ್ಟು ವರ್ಷ 1994ರಿಂದ ಇಲ್ಲಿವರೆಗೂ ರಾಜಕೀಯ ಮಾಡ್ತಾ ಬಂದಿದ್ದೀರಾ. ಎಷ್ಟು ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದೀರಾ? ಎಷ್ಟು ಹಿಂದೂ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವಂತ ಅರ್ಚಕರಿಗೆ ನೀವು ಸವಲತ್ತುಗಳನ್ನು ಕೊಟ್ಟು ಆ ಕುಟುಂಬ ರಕ್ಷಣೆ ಮಾಡಿದ್ದೀರಾ? ತೋರಿಸಿ. ಹಾಗಾದ್ರೆ ಎಲ್ಲಾ ಕಡೆ ಹೋಯ್ತು ಅಂದ್ರೆ ಮದ್ದೂರ್ಗೆ ಹೋಗ್ತೀರಾ, ಮೈಕ್ ಕೊಡ್ತಾರೆ, ಭಾಷಣ ಮಾಡ್ತೀರಾ. ತುಮಕೂರಿಗೆ ಬರ್ತೀರಾ, ಮೈಕ್ ಕೊಡ್ತಾರೆ, ಭಾಷಣ ಮಾಡ್ತೀರಾ. ಕೊಪ್ಪಳಕ್ಕೆ ಹೋಗ್ತೀರಾ, ಅಲ್ಲಿ ದಲಿತರಿಗೂ ಕೂಡ ನೀವು ಹವ್ಯಾಸಿ ಶಬ್ದ ಬಳಸ್ತೀರಾ. ಅಂದ್ರೆ ನಿಮ್ಮ ಪ್ರಕಾರ ನಿಮಗೆ ಅವಶ್ಯಕತೆ ಇದೆ ಹಿಂದುತ್ವ ಅನ್ನೋದಷ್ಟೇ, ನಿಮಗೆ ಅವಶ್ಯಕತೆ ಇದೆ. ಬೇರೆಯವ್ರ ಮನೆ ಮಕ್ಳು ಏನ್ ಬೇಕಾದ್ರೂ ಆಗ್ಲಿ ಅನ್ನುವಂಥದ್ದು. ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವ್ರ ಕೆಲಸ ಅವ್ರ ಪಾಡಿ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಜೇಂದ್ರ ಇವತ್ತು ರಾಜ್ಯಾಧ್ಯಕ್ಷರಾದ ಮೇಲೆ ಎಷ್ಟರ ಮಟ್ಟಿಗೆ BJP ಪಕ್ಷವನ್ನ ಸಂಘಟಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅವರು ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಎದುರಾಯಿತು. ಮೈತ್ರಿ ಧರ್ಮವನ್ನ ಅಷ್ಟೇ ಚೆನ್ನಾಗಿ ನಿಭಾಯಿಸಿಕೊಂಡು 18 ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ವಿಜಯೇಂದ್ರ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಇದ್ರೂ ಸಹಿತವಾಗಿ ಸರ್ವ ಧರ್ಮದವ್ರನ್ನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ವಿರೋಧಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಿಜೇಂದ್ರ ಅವರ ಕೆಲಸಕ್ಕೆ ಇವತ್ತು ಕೂಡ BL ಸಂತೋಷ್, ಅಮಿತ್ ಶಾ ಎಲ್ಲರೂ ಕೂಡ ಅವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅವ್ರೇನ್ ಮಾಡ್ಬೇಕಿತ್ತು? ಅವರು ಮೂಢಾಗರಣವಾಗಿ ರಸ್ತೆಗಿಳಿದಾಗ ನಿಮ್ದೇ ಒಂದು ಟೀಮ್ ಮಾಡ್ಕೊಂಡು ಅವ್ರ ವಿರುದ್ಧವಾಗಿ ನಡ್ಕೊಂಡ್ರಿ. ಅವರು ಮಂಜುನಾಥನ ಧರ್ಮಸ್ಥಳದ ವಿಚಾರವಾಗಿ ಪ್ರಕರಣಕ್ಕೆ ಹೋಗ್ಬೇಕಾದ್ರೆ ಅದಕ್ಕೂ ಒಂದು ನೀವು ಬಣ ರಚಿಸ್ಕೊಂಡು ಅಲ್ಲೊಂದು ಖ್ಯಾತೆ ಮಾಡಿದ್ರಿ. ನಿಮಗೆ ಪಕ್ಷ ಉಳಿಸುವಂತ ಉದ್ದೇಶ ಇಲ್ಲ, ಸ್ವಯಂ ನೀವೇ ಗೆಲ್ಲಬೇಕು, ನೀವೇ ಇರಬೇಕು ಅನ್ನುವಂಥದ್ದು. ನನಗೆ ಯತ್ನಾಳ್ ರಾಜಕೀಯದ ಬಗ್ಗೆ ಕಟ್ಕೊಂಡೇನು ಆಗ್ಬೇಕಾಗಿಲ್ಲ. ಯತ್ನಾಳ್ ಮುಂದಿನ CM ಆಗ್ತಾರೋ ಪ್ರಧಾನಿ ಆಗ್ತಾರೋ ಅದು ನಮಗೇನು ಬೇಕಾಗಿಲ್ಲ. ಕೋಮು ಪ್ರಚೋದನಕಾರಿ ಹೇಳಿಕೆಗಳನ್ನ, ಕೋಮು ಗಲಭೆಯನ್ನ ಸೃಷ್ಟಿಸುವಂತ ಮಾತನಾಡುವಂಥದ್ನ ಚಾಳಿಯನ್ನ ಬಿಡಬೇಕು ಯತ್ನಾಳ್ ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನ ಬಿಡಬೇಕು. ಬಣ್ಣದ ರಾಜಕೀಯ ಅಂತಾರೆ. ನೀವು ಜನತಾದಳ ಇದ್ದಾಗ ಆ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಹೋಗ್ಬಿಡೋದು, BJP ಇದ್ದಾಗ ಆ ಪಕ್ಷಕ್ಕೆ ಸಿದ್ಧಾಂತ ಹೋಗ್ಬಿಡೋದು. ಅದೇ ಕಾಂಗ್ರೆಸ್ನವ್ರು ಏನಾರ ಕರೆದು ಬಾ ನಿನ್ನನ್ನು ಒಳ್ಳೆ ಪೊಸಿಷನ್ ಕೊಟ್ಟು ಒಂದು ಮಂತ್ರಿ ಮಾಡ್ತೀವಿ ಅಂದ್ರೆ ನೀವು ಈ ಸಿದ್ಧಾಂತನೂ ಕೂಡ ಬಿಟ್ಟು ಹೋಗುವಂಥವ್ರು. ಅದಕ್ಕೆ ಯಾಕೆ ನೀವು ಬೇರೆ ಬೇರೆ ಮನೆ ಮಕ್ಕಳನ್ನ ನೀವು ಬಾವಿಗೆ ತಳ್ಳಿ ಆಳ ನೋಡ್ತಾ ಇದ್ದೀರಾ ಯತ್ನಾಳ್ ಅವರೇ? ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೋಡಿ, ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ಅವ್ರಿಗೆ ಒಂದು ರೀತಿಯಾಗಿ ಗಣೇಶ ಉತ್ಸವಗಳು ಕೋತಿ ಕೈಲಿ ಗುಳ್ಗಂಜಿ ಕೊಟ್ಟಂಗಾಗಿದೆ. ಆ ಭಾಷಣ ಮಾಡ್ತಾನೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇವತ್ತು ಯತ್ನಾಳ್ ನೀವು ಅಲ್ಲಿ ಹೋಗಿ ಜನ ನನ್ನಿಂದಲೇ ಬಂತು ಅಂತ ಹೇಳ್ಕೊಳ್ತಿದ್ದೀರಲ್ಲ, ನೀವೊಂದು ಸ್ವಾಭಿಮಾನದ ಸಮಾವೇಶ ಮಾಡಿ ತೋರಿಸಿ. ಬೆಂಗಳೂರಿನಲ್ಲೋ, ತುಮಕೂರಿನಲ್ಲೋ, ಮದ್ದೂರಿನಲ್ಲೋ, ಇದೇ ಕೊಪ್ಪಳದಲ್ಲೋ, ಇದೇ ದಾವಣಗೆರೆಯಲ್ಲೋ ಒಂದು ಸ್ವಾಭಿಮಾನದ ಸಮಾವೇಶ ಮಾಡಿ ತೋರಿಸಿ. ಆಗ ಜನ ಸೇರಿಸಿ, ಆಗ ನಿಮ್ಮ ತಾಕತ್ ಅಂತ ಹೇಳ್ಬೋದು. ಹೆಂಗೂ ನಮ್ಮ ಜನ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಬರ್ತಾರೆ, ನಾನು ಹೋಗಿದ್ದಕ್ಕೆ ಜನ ಹೋದ್ರು ಅಂತ ಹೇಳ್ತಾರೆ. 5 ಲಕ್ಷ ಜನದಲ್ಲಿ 400 ಜನ ಜೈಕಾರ ಹಾಕಿದ್ರೆ ಅದು ಜನಮನ್ನಣೆ ಆಗಲ್ಲ. ಜನಮನ್ನಣೆ ಅಂದ್ರೆ ಇವತ್ತು BJP ಅಂದ್ರೆ ಯಡಿಯೂರಪ್ಪ, ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, JDS ಅಂದ್ರೆ ದೇವೇಗೌಡ, ಕುಮಾರಸ್ವಾಮಿ ಅನ್ನುವಂಥದ್ದು ಅದು ಜನಮನ್ನಣೆ. ಅವ್ರು ಇಲ್ದಲೇನೆ ಸರ್ಕಾರನೇ ಇರಲ್ಲ ಅನ್ನುವಂಥ ಸ್ಥಿತಿ ಬರುತ್ತಲ್ಲ, ಅದು ಜನಮನ್ನಣೆ. ನಿಮಗೆ ವಿಜಯಪುರದಲ್ಲೇ 4 ಜನ ಗೆಲ್ಲಿಸ್ಕೊಳ್ಳೋದಕ್ಕಾಗಲ್ಲ.
ನಿಮ್ಮ ಕ್ಷೇತ್ರದಲ್ಲೇ ಒಬ್ರು ಗೆಲ್ಲಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ 113 ಸೀಟನ್ನು ನೀವು ಗೆದ್ಕೊಂಡು CM ಆಗ್ತೀರಾ ಅಂದರೆ ನಗೆ ಪಾಟ್ಲಿಗೆ ಇದು ಕಾರಣ ಆಗಲ್ವಾ? ಈಗಲಾದರೂ ಕೂಡ ಬಸನಗೌಡ ಯತ್ನಾಳ್ ಪಾಟೀಲ್ ರವರು ತನ್ನ ರಾಜಕೀಯದ ಒಂದು ಸ್ವಾರ್ಥತನಕ್ಕೆ ಯಾರನ್ನು ಬಲಿ ಕೊಡ್ದಲೆ ಸರ್ವಧರ್ಮದ ಪ್ರಿಯರಾಗಿ ಇವತ್ತು ಹಿಂದುತ್ವನೂ ಬೇಕು, ಅದ್ರ ಜೊತೆ ಎಲ್ಲ ಸಮಾಜಗಳು ಬೇಕು. ನೀವು ಬಸವ ಅನುಯಾಯಿಯಾಗಿ ಅದನ್ನು ಬಿಟ್ಟು ಈ ರೀತಿಯಾಗಿ ನಿಮ್ಮ ರಾಜಕೀಯ ಜೀವನದ ಒಂದು ಸ್ವಾರ್ಥಕ್ಕಾಗಿ ಬೇರೆ ಬೇರೆ ರೀತಿಯಾಗಿ ಕೋಮು ಗಲಭೆ ಮಾಡಿ ಇವತ್ತು ನೋಡಿ 72 ಕೇಸ್ ಹಾಕಿಸ್ಕೊಂಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಮೌನ ವಹಿಸಿದೆ. ಅವ್ರಿಗೆ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೂ ಇದು ಅವಶ್ಯಕತೆ ಇದೆ, ಅವರು ರಾಜಕೀಯ ಜೀವನಕ್ಕೂ ಕೂಡ ಅವಶ್ಯಕತೆ ಇದೆ. ಕಾಂಗ್ರೆಸ್ ಇದರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಾ ಇದೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈಗಲಾದರೂ ಕೂಡ ಇದನ್ನೆಲ್ಲವೂ ಬಿಟ್ಟು ಎಲ್ಲರೂ ನಮ್ಮವರೇ ಅನ್ನುವಂಥ ಈ ಒಂದು ಭಾವೈಕ್ಯತೆಯ ನಾಡಿನಲ್ಲಿ ಭಾರತೀಯರಾಗಿ ಬಾಳಬೇಕು ಅನ್ನುವಂಥದ್ದು ಪ್ರಜಾಶಕ್ತಿ ಟಿವಿ ಆಶಯವೂ ಕೂಡ ಆಗಿದೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.